ತರಳುಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಬಂದು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ನೀವು ಎಲ್ಲ ಥರದ ನೀವು ಚಟುವಟಿಕೆಗಳನ್ನ ನೋಡ್ತಾ ಮತ್ತು ನಿಮಗೆ ಬೇಕಾಗಿರೋದು ಏನಿರುತ್ತಲ್ಲ ಅದನ್ನು ನೀವು ಅವ್ರ ಹತ್ರ ಕೇಳಿಬಿಟ್ಟು ತಿಳ್ಕೊಳ್ಳಿ ಅಂತ ನಾವು ಈ ರೈತರಿಗೆ ಹೇಳ್ತೀವಿ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಹೋಬಳಿ. ಈ ಹೋಬಳಿಲಿ ಏನು ನಡೀತಾ ಇದೆ ಅಂದರೆ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ. ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ರೈತರಿಗೆ ಹಲವಾರು ರೀತಿಯ ಚಟುವಟಿಕೆಗಳು, ಅಂದರೆ ಈಗ ಯಾವ ಥರ ಅಂದರೆ ಇಲ್ಲಿ ಗೊಬ್ಬರದ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಯಂತ್ರೋಪಕರಣ ಕೃಷಿ ಬಗ್ಗೆ ಆಗಿರ್ಬೋದು, ಮತ್ತು ನರ್ಸರಿ ಈ ನಿಂಬೆ ಗಿಡ ಆಗಿರ್ಬೋದು, ಅಥವಾ ತೆಂಗಿನ ಗಿಡ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಕೃಷಿ ಇಲಾಖೆ ಬಗ್ಗೆ ಎಲ್ಲ ಇದ್ರ ಬಗ್ಗೆನೂ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ಇದನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದೇನೆಂದರೆ, ಯಾರು ರೈತರು ಈಗ ಆಲ್ಮೋಸ್ಟು ಈಗ ರೈತರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಫೆಬ್ರವರಿ ಮಂತಲ್ಲಿ ಈ ಟೈಮಲ್ಲೇ 4ರಿಂದ 12ರವರೆಗೂ ಈ ಫೆಬ್ರವರಿ ಮಂತಲ್ಲಿ ಈ ತರಳುಬಾಳು ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಬಂದು ನೀವು ಎಲ್ಲ ರೈತರು ಇಲ್ಲಿ ನಮಗೆ ಈಗ ಗೊತ್ತಿಲ್ಲದೆ ಇರೋದು ಇರುತ್ತೆ ನಿಮಗೆ, ಅದನ್ನು ಇಲ್ಲಿ ಯಾವ ಥರ ನೀವು ತಿಳ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಹೊಲದಲ್ಲಿ ಆಗಿರ್ಬೋದು, ಈ ಅಡಿಕೆಯವರೇ ಆಗಿರ್ಬೋದು, ಅಥವಾ ಬೇರೆ ವೆಜಿಟೇಬಲ್ ಕ್ರಾಪ್ನವರೇ ಆಗಿರ್ಬೋದು, ಎಲ್ಲ ಕ್ರಾಪ್ನವರಿಗೂ ಎಲ್ಲ ರೀತಿಯ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ನೀವು ಅದನ್ನು ಬಂದು ನೋಡಿಬಿಟ್ಟು ಇಲ್ಲಿ ಬೇರೆ ಆ್ಯಕ್ಟಿವಿಟೀಸು ಇದೆ, ಇಲ್ಲಿ ಸ್ಪೋರ್ಟ್ಸ್ ಇದೆ, ಮತ್ತು ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳು ಇಲ್ಲಿ ಸಂಜೆ ಹೊತ್ತಿಗೆ ನಡೆಯುತ್ತದೆ. ಮತ್ತು ಇಲ್ಲಿ ಬೇರೆ ಇನ್ನು ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಈ ಕಲ್ಟಿವೇಷನ್ ಮಾಡ್ತಾರಲ್ಲ ಆ ಥರ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇದೆ. ಅದರ ಬಗ್ಗೆ ಇಲ್ಲಿ ಇವರು ಡಿಸ್ಪ್ಲೇ ಮಾಡ್ತಾಯಿದ್ದಾರೆ, ಕಂಪ್ನಿ ಪರವಾಗಿ ಎಲ್ಲ ಮಾಡ್ತಾಯಿದ್ದಾರೆ ಇವರು. ಅದನ್ನು ನೀವು ನೋಡಿಬಿಟ್ಟು ನಿಮಗೆ ಯಾವುದು ನಿಮಗೆ ಬೇಕಾಗಿರುವಂಥದ್ದಿದ್ದರೆ ನೀವು ಅಲ್ಲೇ ಅವ್ರ ಹತ್ರ ವಿಚಾರಿಸ್ಬಿಟ್ಟು ಮಾಹಿತಿ ತೊಗೊಂಡು, ಅದೇ ರೀತಿ ನೀವು ಗೊಬ್ಬರದ ಬಗ್ಗೆ ಆಗಿರ್ಬೋದು, ಅಥವಾ ಈ ಔಷಧಿ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯ ಮಾಹಿತಿಗಳೂ ಇಲ್ಲಿ ಸಿಗುತ್ತೆ ನಿಮಗೆ. ಬಂದು ಇಲ್ಲಿ ಕೃಷಿ ಇಲಾಖೆ ಅಂದರೆ ತರಳುಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಬಂದು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ನೀವು ಎಲ್ಲ ಥರದ ನೀವು ಚಟುವಟಿಕೆಗಳನ್ನ ನೋಡ್ತಾ, ಮತ್ತು ನಿಮಗೆ ಬೇಕಾಗಿರೋದು ಏನಿರುತ್ತಲ್ಲ ಅದನ್ನು ನೀವು ಅವ್ರ ಹತ್ರ ಕೇಳಿಬಿಟ್ಟು ತಿಳ್ಕೊಳ್ಳಿ ಅಂತ ನಾವು ಈ ರೈತರಿಗೆ ಹೇಳ್ತೀವಿ. ಸೊ ಅದೇ ಥರ ಲೈಕ್ಸ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.